ಅದೇ ಮುಂಚೆನೆ ಹೇಳದ್ನಲ್ಲ ಮೇಡಮ್, ಅದು ಇರ್ಲಿಲ್ಲ. ನಾವು ಅಲ್ಲೇ ಟೈಟ್ಲ್ ಇಟ್ಕೊಂಡು ಟೈಟ್ಲನ್ನ ಅಲ್ಲೇ ಇಟ್ಕೊಂಡು ನಾನು ರೀಲ್ಸ್ ಅಲ್ಲಿ ಇದ್ರಲ್ಲೇ ನೋಡ್ಬೇಕಾದ್ರೂ ಅದು ಬತ್ತನೇ ಇತ್ತು ಪಳಾರ್ ಅನ್ನೋದು. ಆಮೇಲೆ ನಮ್ ಸುತ್ತಮುತ್ತನೇ ಇತ್ತು. ಬಟ್ ನಾವು ಬೇರೆ ಟೈಟ್ಲು, ಬೇರೆ ಏನ್ ಮಾಡ್ಬೋದು ಅಂತ ಬೇರೆ ಎಲ್ಲ ಯೋಚನೆ ಮಾಡ್ತಿದ್ದೋ. ಇನ್ನೊಂದು ನಮ್ಮ ಭರ್ಜರಿ ನಿರ್ದೇಶಕರು ಚೇತನ ಸರ್ ಅವರಲ್ಲ, ಚೇತನಣ್ಣ ಅವರು ಹೇಳಿದ್ರು. ಆಮೇಲೆ ಅದೇ ಟೈಮ್ಗೆ ನಮ್ಮ ಆಫೀಸಲ್ಲಿ ಹೇಳಿದ್ನಲ್ಲ, ಫೋಟೋ ಫ್ರೇಮ್ ಅಲ್ಲಿ ಪಳಾರ್ ಅಂತ ಇತ್ತು. ಅದೆಲ್ಲ ಅಟ್ ಎ ಟೈಮ್ ಸಿಂಕ್ ಆಗ್ಬಿಡ್ತು ಅಷ್ಟೇ. ಇದನ್ನೇ ಇಟ್ಕೊಂಡ್ರೆ ಎಲ್ಲರೂ ಇದೇ ಇರ್ಲಿ ಅನ್ನೋ ತರ. ಅದೇ ಮೇಡಮ್, ಈಗ ಜನನು ಆಸೆ ಪಡೋದು ಅದಲ್ಲ ಮೇಡಮ್. ಈಗ ನಾನು ಅಲ್ದೇ ಇರೋದು ಏನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಈಗ ಪಳಾರ್ ಅಂತ ಟೈಟ್ಲು ಬೇಗ ರೀಚ್ ಆಯ್ತದ ಅಂತಾನು ಅನ್ನಿಸ್ತು. ಈಗ ನೀವ್ ಹೇಳಿದ್ರಲ್ಲ ಬಿಗ್ ಬಾಸ್ ಅಲ್ಲೂ ಅದೇ ಟೈಟ್ಲ್ ಕಂಡಿದ್ದಲ್ಲ, ಅದು ಇನ್ನೂ ತುಂಬಾ ಚೆನ್ನಾಗಿ ರೀಚ್ ಆಗೋಕೆ ಹೆಲ್ಪ್ ಆಯ್ತೈತೆ ಅಂತ. ಅದೇ ಈಗ ಡಿಸ್ಕಷನ್ ಅಂತೂ ಆಯ್ತಾ ಇರ್ತವೆ ಮೇಡಮ್. ಈಗ ಅದೇ ಒಂದು 8-10 ಆತರ. ಅಂದ್ರೆ ಈಗ ಮಾಡ ಅನ್ಕೊಂಡಿದೀನಿ ಆ ತರದ ಇರ್ತದೆ ಮೇಡಮ್. ಈಗ ಅದ್ರಲ್ಲಿ ಯಾವ್ದು ಮಾಡ್ಬೋದು ಈಗ ಮೊದಲನೇ. ಅದೇ ಮೇಡಮ್, ಈಗ ಮುಂಚೆ ಸ್ಕ್ರಿಪ್ಟ್ ವರ್ಕ್, ಈಗ ಡೈಲಾಗು ಅಂತ ಕೂತ್ಕೊಂಡಾಗ ಆಗಿರ್ಬೋದು. ಮುಂಚೆ ಒಂದ್ 3 ತಿಂಗಳು ಆಫೀಸ್ ಆಗ್ತಾಗ, ಒಂದ್ 3 ತಿಂಗಳಾಯ್ತು. 3 ತಿಂಗಳಿಂದಾನು ಜೊತೆಗೆ ಇದ್ದೀವಿ. ಈಗ ಜೊತೆಗೆ ವರ್ಕ್ ಎಲ್ಲ ಜೊತೆಗೆ ಡಿಸ್ಕಷನ್ ಮಾಡ್ಕೊಂಡು. ಆಮೇಲೆ ಡೈರೆಕ್ಟರ್ದು ಒಂದು ಪ್ಲಸ್ ಏನಂದ್ರೆ, ಅವರು ಈಗ 4-5 ಸಿನಿಮಾ ಮಾಡಿ ಏನೇ ಸೀನಿಯರ್ ಆದ್ರೂ ಏನೇ ಹೇಳಿದ್ರು ತಗೋತಾರೆ. ಅದೊಂದು ಖುಷಿ. ಹಂಗಾಗಿ ನನಗೂ ಅನುಕೂಲ ಆಯ್ತು. ನನ್ಗೇನ್ ಅನ್ಸುತ್ತೆ ಅದನ್ನ ಹೇಳ್ಬೋದಲ್ಲ. ಅಲ್ಲ, ಕಷ್ಟ ಅನ್ನೋದಕ್ಕಿಂತ ಅದು ಈಗ ಸ್ಟಾರ್ಟಿಂಗ್ ಬಂದಾಗ, ಈಗ ಬಿಗ್ ಬಾಸ್ ಅಲ್ಲಿ ಇದ್ದಾಗ, ಬಿಗ್ ಬಾಸ್ ಇಂದ ಸಡನ್ ಆಗಿ ಬಂದಾಗ ಅದು ಸ್ವಲ್ಪ ಕಷ್ಟ ಆಯ್ತು ಮೇಡಮ್. ಈಗ ಒಂದು 100-120 ದಿನ ಒಳಗಡೆನೆ ಇದ್ದು ಆಚುಕ್ ಬಂದ ತಕ್ಷಣ ಕಷ್ಟ ಆಗ್ಬಿಡ್ತು. ಈಗ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಅನಿಸ್ತು ಮೇಡಮ್. ಒಂದು 5-6 ತಿಂಗಳು ಆಯ್ತಲ್ಲ ಈಗ ಈಗ ವಾಸಿಕ ವೈಭವ್ ಸರ್ ಬಂದು ನಮ್ಮ ಹಳ್ಳಿ ಸಬ್ಜೆಕ್ಟ್. ಈಗ ಟಗರುಪಲ್ಯ ಅಂತ ಒಂದು ಮೂವಿ ಮಾಡಿದ್ರು. ಆಮೇಲೆ ಬಡವರ ಹಾಸ್ಕಲ್ ಅಂತ ಮಾಡಿದ್ರು. ಈ ಕತೆಗೆ ಸೂಕ್ತವಾಗಿ ಅವರು ಏನ್ ಬೇಕಾದನ್ನು ಕೊಡ್ತಾರೆ ಅಂತ ಅನ್ನಿಸ್ತು. ಅದ ಡಿಸ್ಕಸ್ ಮಾಡಿ ಸ್ಕ್ರಿಪ್ಟ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಅದು ಇನ್ವಾಲ್ವ್ ಆಗಿದ್ದಾರೆ ತುಂಬಾ. ಒಂದು 4 ಸಾಂಗ್ ಇರುತ್ತೆ, ಒಂದು ಬಿಟ್ಟಿರುತ್ತೆ. 4 ಸಾಂಗ್ ಒಂದು ಬಿಟ್ಟಿರುತ್ತೆ. ನನಗೆ ಒಂದೊಂದು ಪೀರಿಯಡ್ ಅಲ್ಲಿ, ಈಗ ನನಗೆ ಅವಾಗೆಲ್ಲ ನಾನು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ದೊಡ್ಡಣ್ಣ ಸರ್, ಸಾಧು ಸರ್ ಅಂದ್ರೆ ತುಂಬಾ ಇಷ್ಟ. ಅವ್ರ ಕಾಂಬಿನೇಷನ್ ಅಂದ್ರೆ ಸಖತ್ ಇಷ್ಟ ಆಗುತ್ತೆ. ಸೂರ್ಯವಂಶ ಸಿನಿಮಾ ಅದ್ರಲ್ಲೆಲ್ಲ. ಆಮೇಲೆ ಬತ್ತ ನನಗೆ ಚಿಕ್ಕಣ್ಣ ಸರ್ ತುಂಬಾ ಇಷ್ಟ ಆಗ್ಬಿಟ್ರು. ನಮ್ಮ ಹಳ್ಳಿ ಈಗ ನಾವು ಮಾತಾಡ್ದಂಗೆ ಆ ಟೋನ್ ಹಿಡಿದೈತಲ್ಲ. ಈಗ ನಮ್ಮ ಮಂಡ್ಯ ಮೈಸೂರು ಆ ಟೋನ್ ಅಲ್ಲಿ ಅಲ್ಲಿ ಸಖತ್ ಇಷ್ಟ ಆಗ್ಬಿಟ್ರು. ಕಿರಾತಕ, ರಾಜಹುಲಿ ಅದೆಲ್ಲ ನೋಡಿ. ಆಮೇಲೆ ಶರಣ ತುಂಬಾ ಇಷ್ಟ. ಅದು ನಿಜವಾಗ್ಲೂ ನನ್ನ ಅದೃಷ್ಟ ಅಂತ ಹೇಳ್ಬೋದು ಮೇಡಮ್. ಈಗ ರವಿ ಸರ್ ಬಂದಿದ್ದು, ರವಿ ಸರ್ ಭರ್ಜರಿ ಬೆತ್ತರ್ ಅಂತ ಶೋ ಮಾಡುದು. ಅದಕ್ಕೆ ರವಿ ಸರ್ ಜಡಿದಾಗಿ. ಆಮೇಲೆ ರವಿ ಸರ್ ಅಲ್ಲೂ ಹೇಳರು, ಈಗ ಶೋ ಮಾಡ್ತಾ ಇದ್ರಿ ಸರಿ ಕಣೋ, ಮಾಡ್ತಾನೆ ಇದ್ರು, ನೆಕ್ಸ್ಟ್ ಏನು ಅದನ್ನ ಮಾಡಿ, ನೆಕ್ಸ್ಟ್ ಏನ್ ಮಾಡ್ಬೇಕು ಮಾಡಿ, ಸಿನಿಮಾ ಮಾಡ್ರಿ ಅಂತ ಎಲ್ರಿಗೂ ಹೇಳರು ಅಲ್ಲಿ. ಅದು ಎಲ್ಲೋ ಹೌದಲ್ವಾ ಅಂತ ಅಲ್ಲೂ ಅನ್ಸುದು. ಆಮೇಲೆ ರವಿ ಸರ್ ಏನ್ಕಂದ್ರೆ ಅವ್ರು ಒಂಥರ ಲಕ್ಕಿ ಹ್ಯಾಂಡ್ ರವಿ ಸರ್ದು. ಅವ್ರ ಕೈಲಿ ಬಂದು, ಆಮೇಲೆ ಅಷ್ಟು ಟ್ರಾವೆಲ್ ಮಾಡಿದ್ದು ರವಿ ಸರ್ ಒಂದು 40-45 ವರ್ಷ. ಅವ್ರ ಆಶೀರ್ವಾದ ಇದ್ರೆ ಇನ್ನೂ ಚೆನ್ನಾಗಿರ್ತದೆ ಅಂತ. ಅದೇ ಇದು ಆದ್ಮೇಲೆ ನೆಕ್ಸ್ಟ್ ಈಗ ಸದ್ಯಕ್ಕೆ ಇದೆ ಪಳಾರು ಏನೈತೆ. ಇಲ್ಲ ಸರ್, ಅದು ಈಗ ಫಸ್ಟ್ ಈಗ ಬಿಗ್ ಬಾಸ್ ಅಲ್ಲ ಸರ್, ಇದು ಸುಪ್ರೀ ಸರ್ ಅಂತ ನಾನು ಮುಂಚೆನೆ ಹೇಳಿದ್ನಲ್ಲ. ನನ್ ಬಿಗ್ ಬಾಸ್ ಹೋಗಿಂತ ಮುಂಚೆನೆ ಇದು ನಡೀತಾನೆ ಇತ್ತು. ಹೆಂಗ್ ಮಾಡುದು ಏನ್ ಮಾಡುದು ಅಂತ. ಅಲ್ಲಿಂದ ಬಂದ್ಮೇಲೆ ಈಗ ಪ್ರಾಪರ್ ಆಗಿ ಇದ್ ಮಾಡೋಣ ಅಂತ. ಅದೇ ಈಗ ಫಸ್ಟ್ ಇದನ್ ಮುಗ್ಸೋಣ, ಫಸ್ಟ್ ಒಂದೊಂದಾಗೆ ಹೋಗೋಣ. ಈ ಫಸ್ಟ್ ಇದನ್ ಮುಗ್ಸೋಣ, ಏನೈತೆ ಇದನ್ ಮುಗ್ಸೋಣ, ಅದೇ ನೆಕ್ಸ್ಟ್ ಏನು ಆಮೇಲೆ ಇದ್ ಮಾಡೋಣ. ಈಗ ಒಂದೇ ಸತಿ ಎಲ್ಲನೂ ಮಾಡೋದು. ಅದು ನನಗೂ ಈಗ ನಂದು ಹೆಂಗೆ ಅಂದ್ರೆ, ಒಂದು ಸಿನಿಮಾ ಒಂದು ಕತೆ ಅಂತ ಕೂತ್ಕೊಂಡ್ರೆ ಅದಕ್ಕೆ ನಾನು ಇನ್ವಾಲ್ವ್ ಆಗಿ ನನ್ನಿಂದ ಏನ್ ಕೊಡ್ಬೋದು ಡೇ 1 ಇಂದ ಅದನ್ನ ಮಾಡಿ ಮುಗ್ಸೋಣ ಅನ್ನೋದು ಈಗ ನನ್ನ ಸದ್ಯದ ಪ್ಲಾನ್.